ವೆಲ್ಕಮ್ ಬ್ಯಾಕ್ ಟು ನನ್ನೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದ್ರೆ, ಸೊ ತುಂಬ ವೇಟ್ ಮಾಡ್ತಕ್ಕಂಥದ್ದು ಯಾವಾಗ ಸ್ಟಾರ್ಟ್ ಆಕೈತಿ, ನಾ ಯಾವಾಗ ಆಪ್ಷನ್ ಎಂಟ್ರಿ ಮಾಡಲಿ, ನನಗೆ ಸಾಕಾಗಿ ಹೋಗೈತಿ ವೇಟ್ ಮಾಡಿ. ಬೇರೆಯವ್ರದ್ದೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರು, ಇಂಜಿನಿಯರಿಂಗ್ ಆಗಿರಲಿ, ಅಗ್ರಿಕಲ್ಚರ್ ಆಗಿರಲಿ, ಬೇರೆ ಬೇರೆ ಕೋರ್ಸ್ಗಳವರೆಲ್ಲ, ನರ್ಸಿಂಗ್ ಅವರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರು. ನಾ ಇನ್ನೂ ಮಾಡಿಲ್ಲ. ನಂದು ಯಾವಾಗ ಸ್ಟಾರ್ಟ್ ಆಕೈತಿ. ಬಿ ಫಾರ್ಮಸಿ ಆಗಿರ್ಬೋದಾ, ಡಿ ಫಾರ್ಮಾ ಆಗಿರ್ಬೋದಾ, ಫಾರ್ಮಡಿ ಆಗಿರ್ಬೋದಾ, ಮತ್ತು ಇನ್ನೊಂದೆರಡು ಕೋರ್ಸ್ಗಳದಾವಲ್ಲ, ಅಂದ್ರೆ ಇವಾಗ ಲೈಕ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಈ ರೀತಿಯಾದಂಥ ಕೋರ್ಸ್ಗಳದ್ದು. ಸೊ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಆಲ್ರೆಡಿ ಫಸ್ಟ್ ರೌಂಡ್ ಮೂವಿ ಯಾಕೆ ಬಂತು ನಮ್ದು. ಹೆಂಗೆ ಈಗ 3 ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಇನ್ನೂ ನೋಡಿದ್ರೆ ಇವರು ಬಿ ಫಾರ್ಮಸಿ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ನಾ ಹೆಂಗೆ ಮಾಡಲಿ, ಸ್ಟಾರ್ಟ್ ಮಾಡ್ತಾರೋ ಇಲ್ಲೋ, ಅಥವಾ ಈಗೇನೆಲ್ಲ ಅದು ಮುಗಿದೇ ಹೋಯ್ತಾ, ನಮಗೇನು ಗೊತ್ತೇ ಆಗಲಿಲ್ಲ. ನಾ ಹೆಂಗೆ ಮಾಡಲಿ, ನಾ ಅದಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳ್ಕರ್ ಆಸೆಟ್ಕೊಂಡು ಕೂತೀನಿ, ಕನಸಿಟ್ಕೊಂಡು ಕೂತೀನಿ ಅಂತೇಳಿ ಅದಿರಲ್ಲ. ಅವರಿಗೆಲ್ಲರಿಗೂ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ. ಸೊ ವರಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ, ತುಂಬ ಈಸಿ ಐತಿ. ಜಸ್ಟ್ ಒಂದ್ಸಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡ್ರಿ. ಕಾನ್ಸೆಪ್ಟ್ ಅಂತ ಈಸಿ ಐತಿ. ಇದು KE ಕಾನ್ಸೆಪ್ಟ್. ಲೈಕ್ ಇದೇನು ಸಿಲೆಬಸ್ ಅಲ್ಲ, ಏನಲ್ಲ, ಜಸ್ಟ್ ಸೆನ್ಸ್. ಲೈಕ್ ನಾರ್ಮಲಾಗಿ ಇವಾಗ ಆ ಒಂದು ಸ್ಟೇಜ್ ಒಳಗಿದ್ದಾಕಾರ ಇವನ್ ನೀವಷ್ಟೇ ಅಲ್ಲ, ಸೊ ನಾನಿದ್ರೂ ಸಹ ಸೇಮ್ ಹಂಗೆ ಹಾಕಿತ್ತು. ಯಾಕಂದ್ರೆ ಅಂದ್ರೆ ನಿಮ್ಮ ದೋಸ್ತರದೆಲ್ಲ ಬೇರೆ ಬೇರೆ ಕೋರ್ಸಿಗೆ ಬೇಕಾದಂಥವ್ರದ್ದು ಎಲ್ಲರದು ಇವಾಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಮುಗೀತು, ಬಟ್ ನಿಮ್ದು ಇನ್ನೂ ಮುಗ್ದಿಲ್ಲ. ಸೊ ಟೆನ್ಷನ್ ಆಗೋದಿಲ್ಲ, ಮನುಷ್ಯ ಫ್ರಸ್ಟ್ರೇಟೆಡ್ ಆಕೈತಿ, ಹೆಂಗೆ ಮಾಡೋದು ಏನಂತ ಹೇಳ್ತಾರೆ. ಸೊ ಅದಕ್ಕೆ ಸೊಲ್ಯೂಷನ್ ಹೇಳ್ತೇನಂತ. ಏನು ಮಾಡಬೇಕು, ಯಾವಾಗ ಬರ್ತೈತಿ ಅಂತೇಳಿ ಅಕ್ಯುರೇಟ್ ಎಕ್ಸಾಕ್ಟ್ ಡೇಟ್ ಅಂತೂ ನಾ ಕೊಡೋದಿಲ್ಲ. ಡೇಟ್ ಕೊಡಬೇಕಂದ್ರೆ ಲೈಕ್ KE ಕಡೆಯಿಂದನೇ ಯಾವುದೇ ರೀತಿ ಒಂದು ಅಪ್ಡೇಟ್ ಇಲ್ಲ. ಅಂದರೆ ಇವತ್ತಿನ ದಿನ ತಾರೀಕು ನಾವು ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಹಂಗೆ ಅಂತೇಳಿ. ಸೊ ಇವಾಗ ನಾ ಏನಾದರೂ ಒಂದು ತಪ್ಪು ಮಾಹಿತಿ ಕೊಟ್ಟೆ ಅಂದ್ರೆ ನೆಕ್ಸ್ಟ್ ಡೇಯಿಂದ ನೀವು ನಾನು ವೀಡಿಯೋಸೇ ನೋಡೋದಿಲ್ಲ. ಯಾಕಂದ್ರೆ ಅವೇನು ಬಿಡ ರಾಂಗ್ ಡೀಟೇಲ್ಸ್ ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ಹಂಗೆ ಆಗ್ಬಾರ್ದು ಅಂಥೇಳಿ ಯಾವುದೇ ರೀತಿ ಜಸ್ಟ್ ಹೇಳ್ಬೋದು, ನಾ ಹಿಂಗೆ ಆಕೈತಿ ಎಕ್ಸ್ಪೆಕ್ಟೆಡ್ ಕೊಡ್ಬೋದು, ಬಟ್ ಎಕ್ಸಾಕ್ಟ್ ಇದೇ ಡೇಟಿಗೆ ಆಕೈತಿ ಅಂತ ಹೇಳ್ತಾರೆ ಹೇಳೋದಿಲ್ಲ. ಸೊ ಏನಂದ್ರೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ ಅಂತ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ತುಂಬ ದೊಡ್ಡ ಪ್ರಾಬ್ಲಮ್ ಎಲ್ಲಿ ಆಗತ್ತೈತಿ ಅಂದ್ರೆ, ವಿಡಿಯೋ ಎಲ್ಲ ನೀವು ನೋಡ್ತೀರಿ, ಬಟ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದಿಲ್ಲ. ಅವರಿಗೆ ಈ ಮ್ಯಾಟ್ರ್ ಬಗ್ಗೆನೇ ಗೊತ್ತಿರಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಇನ್ನೂವರೆಗೂ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಯಾಕಂದ್ರೆ ಅವ್ರಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ ಗೊತ್ತೇ ಇಲ್ಲ. ಸೊ ಅದಕ್ಕೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಅವರಿಗೂ ಗೊತ್ತಾಗಲಿ. ಮತ್ತು ಮೊನ್ನೆ ಎಡಿಟಿಂಗ್ ಲಿಂಕ್ ಬಿಟ್ಟಿದ್ರೆ, ಅಂದರೆ ಎಡಿಟಿಂಗ್ ಮೀನ್ಸ್ ಆಪ್ಷನ್ ಎಂಟ್ರಿಲಿ ಎಡಿಟ್ ಮಾಡ್ಕೊಳಕ್ಕೆ ಬಿಟ್ಟಿದ್ರು. ನೀವೆಲ್ಲ ಎಡಿಟ್ ಮಾಡ್ಕೊಂಡ್ರಿ, ಬಟ್ ನಿಮ್ಮ ಫ್ರೆಂಡ್ಸಿಗೆ ಎಡಿಟ್ ಮಾಡೋಕ್ಕೆ ಹೇಳೇ ಇಲ್ಲ. ಅವ್ರು ಆಮೇಲೆ ಬಂದು ಕೇಳಿದ್ರು ಡೇಟ್ ಮುಗಿದ್ಮೇಲೆ, ಸರ್ ಎಡಿಟ್ ಮಾಡೋದು ಯಾವಾಗ ಕೊಡ್ತಾರೆ ಲಿಂಕ್ ಅಂತೇಳಿ. ಬಟ್ ಎಡಿಟ್ ಮಾಡೋದು ಆಲ್ರೆಡಿ ಮುಗಿದೋಗಿತ್ತು. ಸೊ ಅದಕ್ಕೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಎಡಿಟ್ ಸ್ಟಾರ್ಟ್ ಆಗ್ಯದ ಅಂತ ಹೇಳ್ರಿ, ನಿಮಗೆ ಗೊತ್ತಿತ್ತು ಅಂದ್ರೆ. ಸೊ ಸಿಕ್ಕಂಥ ನಾಲೆಜ್ನ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ನಿಮಗೆ ವೀಡಿಯೋಸ್ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ, ಓಕೆ ಬೇಡ, ನಮಗೇನು ವೀಡಿಯೋದಿಂದ ನೀವು ಒಂದು ಸೇರಿ ಓಕೆ ಬೇಡ. ಬಟ್ ಕಂಟೆಂಟ್ ಏನೈತಿಲ್ಲ ನಿಮ್ಮ ಫ್ರೆಂಡ್ಸಿಗೂ ಸಹ ರೀಚ್ ಮಾಡಿರಿ. ಯಾಕಂದ್ರೆ ಅವರಿಗೂ ಕಷ್ಟದಾಗ ಕೆಡಬೇಡ್ರಿ. ಎಲ್ಲರೂ ಅಂದ್ರೆ ಎಲ್ಲರೂ ಹಿಂಗೆಲ್ಲ ನೋಡ್ಕೊಂಡಿರಲ್ಲ. ಸೊ ನೀವು ನೋಡಿರ್ತೀರ ಅಂದ್ರೆ ಅವರಿಗೂ ಸ್ವಲ್ಪ ಮೆಸೇಜ್ನ ಕನ್ವೇ ಮಾಡಿರಿ, ಹಿಂಗೆ ಆಗೈತಿ ಹಿಂಗಂತೇಳಿ. ಇಲ್ಲ ವೀಡಿಯೋ ಶೇರ್ ಮಾಡಿರಿ, ಆಮೇಲೆ ನೀವು ಹೇಳ್ಬೋದು ವೀಡಿಯೋ ಶೇರ್ ಮಾಡಿದ್ದ ಮಗನ ನೀನೇ ನೋಡಿಲ್ಲ ಅಂತೇಳಿ. ಸೊ ಹೇಳ್ತೀನಂತ. ಇದು ಯಾಕೆ ಬಿ ಫಾರ್ಮಸಿ ಈ ರೀತಿ ಕೋರ್ಸ್ಗಳು ಯಾಕೆ ಲೇಟ್ ಆಗೈತಿ ಇದು ಆಪ್ಷನ್ ಎಂಟ್ರಿ ಅಂದ್ರೆ, ಈ ವರ್ಷ ಅಷ್ಟೇ ಅಲ್ಲ, ಸುಮಾರು ಒಂದು 2 ವರ್ಷಗಳ ಹಿಂದೆ ಅನ್ಸುತ್ತೆ. ಸೊ ಅಗೇನ್ ಇದೇ ರೀತಿ ಸೇಮ್ ಪ್ರಾಬ್ಲಮ್. ಅಂದರೆ ಏನಂದರೆ ಈ ಬಿ ಫಾರ್ಮಸಿ, ಡಿ ಫಾರ್ಮಾ, ಫಾರ್ಮಡಿ ಅಂದರೆ ಫಾರ್ಮಸಿ ಕೋರ್ಸ್ಗಳಿಗೆ ಲೇಟ್ ಮಾಡಿದರು. ಅಂದರೆ ಆಪ್ಷನ್ ಎಂಟ್ರಿ ಹಾಕೋದು ಲೇಟ್ ಮಾಡಿರೋ ಕಾರಣ ಎಲ್ಲ ಅಲ್ಲಿನೂ ಸಹ ಸೇಮ್ ಇದೇ ರೀತಿ ಕಳವಳ ವಿದ್ಯಾರ್ಥಿಗಳಲ್ಲಿತ್ತು. ಅವಾಗ ಮತ್ತೆ ಏನಪ್ಪ ಅಂತಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಮ್ಯಾಗ ಏನು ವಿದ್ಯಾರ್ಥಿಗಳು ಜಾಯ್ನಿಂಗ್ ಇರ್ತೈತಲ್ಲ, ಸೊ ಅವಾಗ ಒಂದು ಎಡಿಟಿಂಗ್ ಲಿಂಕ್ ಕೊಡ್ತಾರೆ. ಸೊ ಆ ಒಂದು ಎಡಿಟಿಂಗ್ ಲಿಂಕ್ ಕೊಟ್ಟಾಗ ಆವಾಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ರು ಫಾರ್ಮಸಿಯವರಿಗೆ. ಸೊ ಅದೇ ರೀತಿ ಸೇಮ್ ಈ ವರ್ಷವೂ ಆಗೈತಿ. ಸೊ ನೀವೇನು ವರಿ ಮಾಡ್ಕೊಬೇಡ್ರಿ. ಈ ವರ್ಷವೂ ಅದೇ ರೀತಿ ಆಯಿತು ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಡ್ತಾರೆ. ಒಂದು ಗ್ಯಾರಂಟಿ ಏನು ಕೊಡ್ತೀನಿ ಅಂದ್ರೆ, ನೀವು ಪಕ್ಕ ಆಪ್ಷನ್ ಎಂಟ್ರಿ ಮಾಡ್ತೀರಿ. ಮೇ ಬಿ ಇವತ್ತು ಮಾಡದೇ ಇರ್ಬೋದು, ಇವತ್ತು ನಾಳೆಗೆ ಒಂದಲ್ಲ ಒಂದು ದಿನ ಅಂದ್ರೆ ವಿತಿನ್ ನಿಮಗೂ ಸಹ ಅವ್ರ ಜೊತೆನೇ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ನಿಮಗೂ ಸಹ 3 ರೌಂಡ್ ಏನು ನಡೆಸ್ಬೇಕಲ್ಲ, ಸೊ ಅಷ್ಟು ರೌಂಡ್ ನಡೆಸ್ತಾರೆ. ಏನೂ ವರಿ ಮಾಡ್ಕೊಳ್ಳೋದಿಲ್ಲ. ತಾವೆಲ್ಲ ವೇಟ್ ಮಾಡಬೇಕಷ್ಟೇ. ಸೊ ಇದು ಈ ವರ್ಷದಷ್ಟೇ ಪ್ರಾಬ್ಲಮ್ ಅಲ್ಲ, ಮೊದಲು ಈ ರೀತಿಯಾದಂಥ ಪ್ರಾಬ್ಲಮ್ಗಳಾಗಿತ್ತು. ಆ ರೀತಿ ಆದಾಕರ KE ಅವರು ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಅಷ್ಟೊತ್ತಿಗೆ ಆಪ್ಷನ್ ಎಂಟ್ರಿ ಅಂದರೆ ಸೀಟ್ ಮೆಟ್ರಿಕ್ಸ್ ಎಲ್ಲ ಬೇರೆ ಬೇರೆ ಇದರಿಂದ ಬಂದಿದ್ದು. ಸೊ ಅಲ್ಲಿಂದ ಅಲ್ಲಿಗೆ ನಿಮ್ಮನ್ನು ಮುಂದೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕೆ ಬಿಡ್ತಾರೆ. ಸೊ ವೇಟ್ ಮಾಡಿರಿ ಫಸ್ಟ್ ರೌಂಡ್ ಮುಗಿಯೋವರೆಗೂ. ಸೊ ಫಸ್ಟ್ ರೌಂಡ್ ಮುಗಿದ್ಮೇಲೆ ಎಡಿಟಿಂಗ್ ಲಿಂಕ್ ಬಿಟ್ಟಾಗ ನೀವು ಮತ್ತೆ ಅಗೇನ್ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಸೊ ಮತ್ತು ಯಾಕೆ ಲೇಟ್ ಆಗಕತ್ತೈತಿ, ಮೇನ್ ಪರ್ಪಸ್ ಏನು, ಯಾಕೆ ಗೌರ್ಮೆಂಟ್ ಯಾಕೆ ಲೇಟ್ ಮಾಡಕತ್ತೈತಿ ನಮ್ಮದು ಅಂದ್ರೆ, ಇದು ತಪ್ಪು ಗೌರ್ಮೆಂಟದಲ್ಲ. ಈಗೇನು ಫಾರ್ಮಸಿ ಕಾಲೇಜ್ಗಳು ಇರ್ತಾವೆ ನೋಡಿರಿ, ಆ ಫಾರ್ಮಸಿ ಕಾಲೇಜ್ಗಳದ್ದು ಅವ್ರು ಏನಪ್ಪ ಅಂತಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ನಮ್ಮ ಕಾಲೇಜಲ್ಲಿ ಇಷ್ಟು ಇವಾಗ ಒಂದು 100 ಸೀಟ್ ಅದಾವು. ಸೊ ನಮ್ಮ ಕಾಲೇಜಲ್ಲಿ 100 ಸೀಟ್ ಅದಾವೆ ಅಂತ ಹೇಳ್ತಾರೆ, ಅವ್ರು ಗೌರ್ಮೆಂಟಿಗೆ ಕೊಡಬೇಕು. ಬಟ್ ಅವರು ಎಕ್ಸಾಕ್ಟ್ ಕಾಲೇಜ್ ಲಿಸ್ಟನ್ನು ಗೌರ್ಮೆಂಟಿಗೆ ಕೊಡಾಕತ್ತಿಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ಎಕ್ಸಾಕ್ಟ್ ಲಿಸ್ಟ್ ಅವ್ರು ಕೊಟ್ಟರು ಅಂದರೆ ಗೌರ್ಮೆಂಟಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಎಷ್ಟು ನಾವು KCT ಥ್ರೋ ತೊಗೋಬೇಕು, ಕಾಲೇಜವ್ರಿಗೆ ಎಷ್ಟು ಬಿಡಬೇಕು, ಮತ್ತು KCT ಥ್ರೋ ಬಂದಮೇಲೆ
ಅಗೇನ್ ಅಲ್ಲಿ ಮತ್ತೆ ಡಿವೈಡ್ ಮಾಡ್ತಾರೆ ರಿಸರ್ವೇಷನ್ ವೈಸು. ST ವಿದ್ಯಾರ್ಥಿಗಳಿಗಿಷ್ಟು, SC ವಿದ್ಯಾರ್ಥಿಗಳಿಗಿಷ್ಟು, 2A ಅವರಿಗಿಷ್ಟು, 2B ಅವರಿಗಿಷ್ಟು, ಮತ್ತು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಈ ರೀತಿಯಾದಂಥ ಇವರಿಗೆಲ್ಲ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ರಿಸರ್ವೇಷನ್ ಅದು ಇದು ಅಂದ್ಕೊಂಡು ಕನ್ನಡ ಮೀಡಿಯಮ್ ರೂಲ್ ಅಂದ್ಕೊಂಡು ಅವರಿಗೆಲ್ಲ ಡಿವೈಡ್ ಮಾಡಿ ಕೊಡೋದ್ರಾಗ ಸ್ವಲ್ಪ ಡಿಲೇ ಆಕೈತಿ. ಇದೆಲ್ಲ ಮೊದಲೇ ಆಗಬೇಕಿತ್ತು, ಬಟ್ ಯಾಕೋ ಕಾಲೇಜವ್ರು ಆನ್ ಟೈಮ್ ಲಿಸ್ಟ್ ಕೊಡದೇ ಇರೋ ಕಾರಣಕ್ಕಾಗಿ ಅವ್ರು ಒಂದಿಷ್ಟು ಲೇಟ್ ಮಾಡಿದ್ರು. ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಬರೋದು ಲೇಟ್ ಆಯಿತು. ಸೊ ಸೀಟ್ ಮ್ಯಾಟ್ರಿಕ್ಸ್ ಬರೋದು ಲೇಟ್ ಆಗಿರೋ ಕಾರಣದಿಂದಾಗಿ ಆಪ್ಷನ್ ಎಂಟ್ರಿ ಲೇಟ್ ಆಯ್ತು ನಿಮ್ಮದು. ಸೊ ಇನ್ನು ಇದು ಆದಮೇಲೆ ನೀವು ಅಲ್ಲಿವರೆಗೂ ಏನು ಮಾಡಬೇಕು ಅಂದ್ರೆ ಒಂದು ಕಾಲೇಜ್ ಲಿಸ್ಟನ್ನು ಮಾಡ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಸೀಟ್ ಮ್ಯಾಟ್ರಿಕ್ಸೇ ಬಿಟ್ಟಿಲ್ಲ, ನಾವು ಅದರ ಕಾಲೇಜ್ ನೋಡ್ತಿದ್ದೀವಿ, ಮತ್ತು ಈಗ ಹ್ಯಾಂಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದು ಒಂದು ನೀವು ನಂಗೆ ಅಂದ್ರೆ ಲಿಸ್ಟ್ ಮಾಡ್ಕೊಳ್ಳೋದು ಒಂದು ನೀವು ನಂಗೆ ಕೇಳ್ಬೋದು ಕಾಮನ್ ಕ್ವಶನ್. ಸೊ ಏನಂದ್ರೆ ಲಾಸ್ಟ್ ಇಯರ್ದು ನಿಮ್ಗೆ ಆಲ್ರೆಡಿ ನಿಮ್ಮ ಸೀನಿಯರ್ ಆಗಿರಲಿ, ನಿಮ್ಮ ಸೂಪರ್ ಸೀನಿಯರ್ ಆಗಿರಲಿ, ನಿಮ್ದು ಯಾರ್ಯಾರ ಫ್ರೆಂಡ್ಸ್ ಆಗಿರಲಿ, ಯಾರಾದರೂ ಒಬ್ಬರು ಜಾಯ್ನ್ ಆಗಿರ್ತಾರೆ ಒಂದು ಕಾಲೇಜಿಗೆ. ಲೈಕ್ ಇವಾಗ B ಫಾರ್ಮಸಿ, D ಫಾರ್ಮಡಿ ಈ ರೀತಿಯಾದಂಥ ಕೋರ್ಸ್ಗಳು ಜಾಯ್ನ್ ಆಗಿರ್ತಾರೆ. ಸೊ ಜಾಯ್ನ್ ಆದಂಥ ವಿದ್ಯಾರ್ಥಿಗಳಿಗೆ ಜಸ್ಟ್ ಒಂದು ಮೆಸೇಜ್ ಹಾಕಿರಿ, ಇಲ್ಲ ಕಾಲ್ ಮಾಡಿರಿ, ಇಲ್ಲ ಬೇಡ ನಮಗೆ ನಾವು ನಿಸ್ವಾರ್ಥ ಜೀವಿಗಳಿದೆ, ನಾವು ಇನ್ನೊಬ್ರ ಹತ್ರ ಕೈ ಚಾಚೋದಿಲ್ಲ ಅನ್ನೋರು ಇದ್ದೀರಿ ಅಂದರೆ ಗೂಗಲಲ್ಲಿ ಹೋಗಿರಿ ಅಥವಾ ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡಿರಿ ಫಾರ್ಮಸಿ ಕಾಲೇಜ್ ಲಿಸ್ಟ್ ಅಂತೇಳಿ. ಸೊ ನಿಮಗೆ KU ವೆಬ್ಸೈಟಿಂದನೇ ಸಿಗ್ತೈತಿ ಲಾಸ್ಟ್ ಇಯರ್ ಕಟ್ ಆಫಲ್ಲಿ ಕಟ್ ಆಫ್ ಮಾಡೋಕೆ ಹೋಗ್ಬೇಡ್ರಿ, ಜಸ್ಟ್ ನಿಮ್ಮ ಕಾಲೇಜ್ ರೆಫರ್ ಮಾಡ್ಕೊಳ್ರಿ. ಅಲ್ಲಿರ್ತಕ್ಕಂಥ ಕಾಲೇಜ್ ಯಾವ ರ್ಯಾಂಕಿಂಗ್ ಚೆನ್ನಾಗಿರೋದು ಒಂದೊಂದು ಕಾಲೇಜ್ ಐತಿ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ರಿ. ಫಾರ್ಮಸಿ, ಫಾರ್ಮಾ B ಇವೇನದಾವಲ್ಲ, ಸೊ ಇವಿಷ್ಟು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಅದರಲ್ಲಿ ಲಿಸ್ಟ್ ಮಾಡ್ಕೊಳ್ರಿ. ಈ ವರ್ಷ ಏನಾದರೂ ಹೊಸದಾಗಿರ್ತಕ್ಕಂಥ ಕಾಲೇಜ್ಗಳಿದ್ದು ಅಂದ್ರೆ ಪ್ರಿಯಾರಿಟಿ ವೈಸ್ ಕೊಟ್ಟಿಟ್ಕೊಳ್ರಿ. ಆಪ್ಷನ್ ಎಂಟ್ರಿ ಬಿಟ್ಟು ಇದನ್ನೇ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಸೀಟ್ ಮ್ಯಾಟ್ರಿಕ್ಸ್ ಬಂದ ಮ್ಯಾಲೆ ಸೀಟ್ ಮ್ಯಾಟ್ರಿಕ್ಸ್ ನೋಡಿ ಮತ್ತೆ ಹೊಳ್ಳಿ ಮಾಡಬೇಕು ಅಂದರೆ 2-3 ದಿನ ತೊಗೋತೀರಿ ನೀವು. ಅದಕ್ಕಿಂತ ಮೊದಲು ಇವಾಗಲೇ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೊಂಡು ಏನು ಜಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಸೀಟ್ ಎಷ್ಟಾಗುತ್ತೆ ರಿಸರ್ವೇಷನ್ ಅಷ್ಟೇ ಗೊತ್ತಾಕೈತಿ, ಬಟ್ ನಿಮ್ಗೇನು ಅದರಿಂದ ಏನೂ ಲಾಭ ಇಲ್ಲ. ಸೊ ಜಸ್ಟ್ ನೀವು ಮಾಡಬೇಕಾಗಿರೋದೇನು ಅಂದ್ರೆ ಕಾಲೇಜ್ ಲಿಸ್ಟ್ ಮಾಡ್ಕೋಬೇಕು. ಪ್ರತಿಯೊಂದು ಕಾಲೇಜಲ್ಲಿ ಲಿಸ್ಟ್ ಮಾಡ್ಕೋಬೇಕು ಮೇಲಿಂದ ಕೆಳಗೆ, ಅಂದರೆ ಪ್ರಿಯಾರಿಟಿ ವೈಸ್. ಸೊ ಈ ಒಂದು ಟಾಪ್ ಕಾಲೇಜ್ ಐತಿ, ಸೊ ಇಲ್ಲಿ ನಾವು ಹೋಗ್ಬೇಕು, ಇಲ್ಲಿ ನನಗೆ ಎಜುಕೇಷನ್ ಚೆನ್ನಾಗಿರ್ತೈತಿ ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೊಂಡು ಆ ರೀತಿಯಾದಂಥ ಪ್ರಿಯಾರಿಟಿ ವೈಸ್ ಫಸ್ಟ್ ಕಾಲೇಜ್. ಸೊ ಇದು ನನಗೆ ಮನಿ ನಿಯರ್ ಐತಿ ಪ್ಲಸ್ ಚೆನ್ನಾಗಿರೋ ಕಾಲೇಜ್ ಐತಿ ಅಂತ ಇಲ್ಲೇ ಜಾಯ್ನ್ ಹಾಕ್ತೀನಿ. ಯಾಕಂದ್ರೆ ಬೆಟ್ರ್ ಹೋಗೋದು ಬರೋದು ಆಕೈತಿ. ಆಮೇಲೆ ದೂರ ಹೋಗೋಕ್ಕೆ ಪ್ರಾಬ್ಲಮ್ ತಪ್ತೈತಿ. ಮನೆಯೊಳಗೆ ಇರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಲ್ಲನೂ ಎಂಜಾಯ್ ಮಾಡ್ಬೋದು. ದೂರ ಹೋಗೋ ಆಸೆ ಇತ್ತಂದ್ರೂ ದೂರ ಹೋಗ್ಬೋದು. ಕಾಲೇಜ್ ಚೆನ್ನಾಗಿರ್ಬೇಕು, ಎಜುಕೇಷನ್ ಚೆನ್ನಾಗಿ ಸಿಗಬೇಕು. ಸೊ ಅದು ಕಾಲೇಜ್ ಇಷ್ಟ. ಮತ್ತು ಇನ್ನೊಂದು ಏನಂದ್ರೆ ಇವಾಗ ನೀವೇನಂದ್ರೆ ಎಲ್ಲ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರಿ, ಅದನ್ನು ನೀವು ಆಪ್ಷನ್ ಎಂಟ್ರಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ವಿತೌಟ್ ಆಪ್ಷನ್ ಎಂಟ್ರಿ ನೀವು ಸರಿ ಆಗೋದಿಲ್ಲ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಏನು ಅಂದ್ರೆ ಇಂಪಾರ್ಟೆಂಟ್, ನಾನು ಜಸ್ಟ್ ಫಾರ್ಮಾ ಬಿಗೆ ಹೋಗ್ತೀನಿ, ನಾ D ಫಾರ್ಮಾಗೆ ಹೋಗ್ತೀನಿ, ಫಾರ್ಮಾ Dಗೆ ಹೋಗ್ತೀನಿ ಹಿಂಗೆ ಅನ್ಕೋತ ಕುಂದ್ರಬೇಡ್ರಿ. ಹೇಳ್ತೀನಿ, ಇಪ್ಪ ಸೀಟ್ ಸಿಕ್ತು ನೀವು ಅಲ್ಲಿ ಎಜುಕೇಷನ್ ಮಾಡ್ಬೋದು. ಇಪ್ಪ ನಿಮಗೆ ಸಿಗಲಿಲ್ಲ ಅಂದರೆ ಬ್ಯಾಕಪ್ ಪ್ಲ್ಯಾನ್ ಅಂತೇಳಿ ಇಟ್ಕೊಳ್ರಿ. ಬ್ಯಾಕಪ್ ಪ್ಲ್ಯಾನ್ ಮೀನ್ಸ್ ನನಗೆ ಈ ಒಂದು ಕೋರ್ಸಲ್ಲಿ ಸೀಟ್ ಸಿಗಲಿಲ್ಲಪ್ಪ, ಮುಂದೇನು ಮಾಡಲಿ, ಒಂದು ವರ್ಷ ಲಾಂಗ್ ಟರ್ಮ್ ಕುಂದ್ರಲು ಏನು ಒಂದು ವರ್ಷ ಬೇರೆ ಕೋರ್ಸ್ನ ಮುಗಿಸ್ಲು. ಬೆಟರ್ ನನ್ನ ಕೇಳಿದರೆ ಒಂದು ವರ್ಷ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಬೇರೆ ಕೋರ್ಸಿಗೆ ಜಾಯ್ನ್ ಆದ್ರಿ ಅಂದರೆ ಆ ಒಂದು ಇಯರ್ ಕಂಪ್ಲೀಟ್ ಆಕೈತಿ. ಸೊ 1 ಇಯರ್ ಲ್ಯಾಗ್ ಆಗೋದು ತಪ್ತೈತಿ. ಸೊ ನಿಮ್ಮೊಂದು 1 ವರ್ಷದಲ್ಲಿ ಏನೋ ಒಂದು ಟೈಮ್ ತುಂಬ ಇಂಪಾರ್ಟೆಂಟ್ ಐತಿ. ಟೈಮ್ ವ್ಯಾಲ್ಯೂ ಇವಾಗ ತುಂಬ ಏನು ಅನಿಸ್ತೈತಿ, ನಾನು ಲಾಂಗ್ ಟರ್ಮ್ ತೊಗೋತೀನಿ ಬಿಡ, ನಾವು ಓದ್ತೀನಿ. ನಿಮ್ಮ ಮೇಲೆ ನಿಮಗೆ 100% ಶೋರ್ ಇತ್ತಂದ್ರೆ ಲಾಂಗ್ ಟರ್ಮ್ ತೊಗೊಳ್ರಿ. ಇಲ್ಲ ಮನ್ಯಾಗ ಹೇಳಕತ್ತಾರ ತಲೆ ತೊಗೋತೀನಿ, ನಾ ಸುಮ್ಮನೆ ಎಲ್ಲರೂ ಮಾಡಾಕತ್ತಾರ ತಲೆ ಮಾಡ್ತೀನಿ ಅನ್ನೋದು ಆದ್ರೆ ಒಟ್ಟೆ ಲಾಂಗ್ ಟರ್ಮ್ ವಿಷಯಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಆಮೇಲೆ ನಿಮಗೆ ಹೆಂಗೆ ರಿಗ್ರೆಟ್ ಆಕೈತಿ ಅಂದ್ರೆ ಯಾಕಾದರೂ ಮಾಡೋದು ನಾವು ಲಾಂಗ್ ಟರ್ಮ್ ಸ್ಟಡಿ ಮಾಡಲಿಲ್ಲ ನಾನು ಹಂಗೆ ರಿಗ್ರೆಟ್ ಮಾಡೋಕ್ಕಿಂತ ಇವಾಗಲೇ ಒಂದು ಬ್ಯಾಕಪ್ ಪ್ಲ್ಯಾನ್. ಇವಾಗ ಫಾರ್ಮಾ B ಫಸ್ಟ್ ಆಪ್ಷನ್, ಸೆಕೆಂಡ್ ಇಂಜಿನಿಯರಿಂಗ್. ಈಗ ನನಗೆ ಈ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ, ನನಗೆ 100% ಐತಿ B ಫಾರ್ಮಾ ನಾ ಜಾಯ್ನ್ ಆಗಬೇಕಂತೇಳಿ, ಬಟ್ ಸಮ್ ಇಶ್ಯೂ ಇಂದ ನಂಗೆ ಸೀಟ್ ಸಿಗಲಿಲ್ಲ ನಂಗೆ ಬೇಕಾದಂಥ ಕಾಲೇಜಲ್ಲಿ. ಸೊ ಸೀಟ್ ಸಿಗಲಿಲ್ಲ. ಸೊ ನಾನು ಅದಕ್ಕೆ ಹೆಂಗೆ ಮಾಡಲಿ ಅನ್ನೋದ್ರು ಇದ್ರೆ ಅಂದ್ರೆ ಒಂದು ಬ್ಯಾಕಪ್ ಪ್ಲ್ಯಾನ್ ಅಂತ ಇಟ್ಕೊಳ್ರಿ. ಮೇ ಬಿ ಅದು ಇಂಜಿನಿಯರಿಂಗರ್ ಆಗಿರಲಿ, ಅಗ್ರಿಕಲ್ಚರ್ ಆಗಿರಲಿ, ನರ್ಸಿಂಗರ್ ಆಗಿರಲಿ, ಬೇರೆ ಯಾವುದೇ ಆಗಿರಲಿ ಒಂದು ಕೋರ್ಸನ್ನು ಬ್ಯಾಕಪ್ಪಾಗಿ ಇಟ್ಕೊಳ್ರಿ. ಸೊ ಇದು ಸಿಗಲಿಲ್ಲ ಅಂದರೆ ಇನ್ನೊಂದು ಕೋರ್ಸಿಗೆ ಜಾಯ್ನ್ ಆಗಿ ನಾವು 1 ವರ್ಷ ಡಿಗ್ರಿನ ಪರ್ಸ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ನಿಮ್ಗೆ ತುಂಬ ಬೆನಿಫಿಟ್ ಐತಿ. 1 ವರ್ಷ ವೇಸ್ಟ್ ಮಾಡೋದಕ್ಕಿಂತ ಲಾಭ ತೊಗೊಳ್ರಲ್ಲ ಅದರಿಂದ. ಸೊ ವೇಸ್ಟ್ ಲಾಂಗ್ ಟರ್ಮನ್ನು ವೇಸ್ಟ್ ಅಂತ ಹೇಳಕತ್ತಿಲ್ಲ, ಜಸ್ಟ್ ಥಿಂಕ್ ದ್ಯಾಟ್ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಇದು ಮಾಡ್ಕೊಳ್ರಿ. ಸೊ ನೀವು ಇಲ್ಲ ನಾನು ಲಾಂಗ್ ಟರ್ಮ್ ಮಾಡ್ಕೊತೀನಿ, ಒಂದು ಒಳ್ಳೆ ಚೆನ್ನಾಗಿರೋ ಕಾಲೇಜ್ ತೊಗೋತೀನಿ ಅಂದ್ರೆ ಓಕೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಮಾಡ್ಕೊಳ್ರಿ. ಸೊ ಬಿಡ್ತಾರ ಎಕ್ಸಾಕ್ಟ್ ಡೇಟ್ ನಿಜ ಹೇಳ್ಬೇಕಂದ್ರೆ ನನಗೂ ಗೊತ್ತಿಲ್ಲ, ಬಿಡ್ಬೋದು ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ. ಅಲ್ಲಿಂದ ಮುಂದೆ ನಿಮಗೆ ಎಡಿಟ್ ಮಾಡೋಕ್ಕೆ ಇದು ಕೊಟ್ಟಾಗ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿ ಅಲ್ಲಿಂದ ನಿಮ್ಮ ಕಾಲೇಜನ್ನು ಕೊಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ನೋಡು. ಏನು ವರಿ ಮಾಡ್ಕೋಬೇಡ್ರಿ, ಎಷ್ಟಾಗಿ ಲೇಟ್ ಮಾಡ್ಲಿಕ್ಕೆ ನಿಮಗೆ 3 ರೌಂಡ್ ನಡ್ಸಂಡಿಸ್ತಾರೆ, ನೀವು ಕಾಲೇಜಿಗೆ ಜಾಯ್ನ್ ಆಗಿ ಹಾಕಿರಿ, ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಸೊ ಇದಾಗಿತ್ತು ಇವತ್ತಿನ ನೋಡು. ಮತ್ತೆ ನೆಕ್ಸ್ಟ್ ಒಳಗೆ ಸಿಗ್ತೀನಿ ಅಂತ. ಏನಾದ್ರು ಡೌಟ್ ಇದ್ದರೆ ನೀವು ತೊಗೊಂಬರ್ರಿ, ಸೊಲ್ಯೂಷನ್ ನಾ ತೊಗೊಂಬರ್ತೀನಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ.
ಬಾಯ್.